ಹಾಯ್ ಹಲೋ ನಮಸ್ತೆ. ನಾನಿವತ್ತು ಆನ್ ಪಾವಂ ಪೊಲ್ಲೊದದು ಮೂವಿ ಕಥೆಯನ್ನು ಹೇಳ್ತಾ ಇದ್ದೀನಿ. ಈ ಮೂವಿ ಕತೆ ಹೀರೋಯಿನ್ ಬಂದುಬಿಟ್ಟು ಶಕ್ತಿ ಮತ್ತು ಶಿವ. ಇವರಿಬ್ಬರ ಮದುವೆ ಲೈಫ್ ಹೇಗಿದೆ, ಈಗಿನ ಜನ್ರೇಷನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಈಗೋಗಳ ಮಧ್ಯೆ ಗೂಬೆ ಥರ ಸೂಪರ್ ಆಗಿರೋ ಲೈಫ್ನ ಟ್ರ್ಯಾಜಿಡಿಯಾಗಿ ಮಾಡಿಕೊಂಡು ಗೋಳಾಡೋದನ್ನು ರಿಯಲಿಸ್ಟಿಕ್ ಆಗಿ ಮೂವಿಲಿ ತೋರಿಸಿದ್ದಾರೆ. ಸರಿ ಬನ್ನಿ, ಟೈಮ್ ವೇಸ್ಟ್ ಮಾಡದೆ ಮೂವಿ ಕತೆಗೆ ಬರೋಣ. ಮೂವಿ ಸ್ಟಾರ್ಟಿಂಗ್ನಲ್ಲಿ ಮೂವಿ ಹೀರೋ ಶಿವನ ತೋರಿಸ್ತಾರೆ. ಶಿವ ಹುಡುಗಿ ನೋಡೋ ಶಾಸ್ತ್ರಕ್ಕೆ ಶಕ್ತಿ ಮನೆಗೆ ಬಂದಿರ್ತಾನೆ. ಶಕ್ತಿನ ನೋಡಿ ಶಿವ ಫುಲ್ ಫಿದಾ ಆಗಿಬಿಡ್ತಾನೆ. ಶಕ್ತಿ ಬೇರೆ ನೋಡೋಕ್ಕೆ ತುಂಬ ಚೆನ್ನಾಗಿರ್ತಾಳೆ. ಈ ಕಡೆ ಶಕ್ತಿ ತಂದೆ ತುಂಬ ಸ್ಟ್ರಿಕ್ಟು, ಹೆಣ್ಮಕ್ಳು ತಗ್ಗಿ ಬಗ್ಗಿ ನಡಿಬೇಕು ಅಂತ ರಿಸ್ಟ್ರಿಕ್ಷನ್ನಲ್ಲಿ ಬೆಳೆಸಿರ್ತಾರೆ. ಶಿವ ಬೇರೆ ಗಂಡು ಹೆಣ್ಣಿಗೆ ಈಕ್ವಾಲಿಟಿ ಇರಬೇಕು ಅಂತ ಡೈಲಾಗ್ ಹೊಡಿತಾನೆ. ಹೆಂಗೋ ಮಾತುಕತೆ ಮುಗಿದು ರಿಂಗ್ ಕೂಡ ಎಕ್ಸ್ಚೇಂಜ್ ಮಾಡ್ಕೊಂಡು ಬಿಡ್ತಾರೆ. ಮದುವೆ ಫಿಕ್ಸ್ ಆದಮೇಲೆ ಶಿವ ಶಕ್ತಿ ಶಾಪಿಂಗ್ ಅಂತೆಲ್ಲ ಹೋಗ್ತಾರೆ. ಶಕ್ತಿ ಫುಲ್ ಟ್ರೆಡಿಷ್ನಲ್ ಆಗಿರೋಕೆ ಲೈಕ್ ಮಾಡ್ತಿರ್ತಾಳೆ. ಇದನ್ನು ನೋಡಿ ಶಿವಾಗೆ ಅವಳ ಮೇಲೆ ಲವ್ ಜಾಸ್ತಿ ಆಗಿ ಹೋಗುತ್ತೆ. ಹಾಗೆ ಕಾರಲ್ಲಿ ಹೋಗುವಾಗ ಶಿವ ಎಲ್ಲಾದರೂ ಟ್ರಿಪ್ ಡೆಸ್ಟಿನೇಷನ್ಗೆ ಹೋಗಬೇಕು ಅಂತ ಆಸೆ ಇದೆಯಾ ಅಂತ ಕೇಳಿದರೆ ಶಕ್ತಿ ಪೋರ್ಬಂದರ್ ಹೋಗಬೇಕು, ಅದು ಅಂಬೇಡ್ಕರ್ ಹುಟ್ಟಿರೋ ಪ್ಲೇಸ್ ಅಂತಾಳೆ. ಶಿವ ಒಳಗೊಳಗೆ ನಗ್ತಾ ಸ್ವಲ್ಪ ಟ್ಯೂಬ್ಲೈಟ್ ಇದ್ದಾಳೆ ಅನ್ಕೊತಾನೆ. ಈ ಕಡೆ ಶಕ್ತಿಗೆ ಮದುವೆ ಆದಮೇಲೆ ಫುಲ್ ಫ್ರೀಡಮ್ ಬೇಕು, ತುಂಬ ಹ್ಯಾಪಿಯಾಗಿ ತನ್ನ ಲೈಫ್ನ ಲೀಡ್ ಮಾಡಬೇಕು ಅಂತ ಅಂದ್ಕೊಳ್ತಿರ್ತಾಳೆ. ಶಿವ ಕೂಡ ಫುಲ್ ಫ್ರೀಡಮ್ನ ಕೊಡ್ತಾನೆ. ಎಲ್ಲ ಕೆಲಸನೂ ಶೇರಿಂಗಲ್ಲೇ ಮಾಡ್ತಿರ್ತಾನೆ. ಅವಳಿಗೆ ಹೇಗೆ ಇಷ್ಟನೋ ಹಾಗಿರೋಕೆ ಬಿಟ್ಟಿರ್ತಾನೆ. ಈಗ ಸೀನ್ನ ಮದುವೆ ಆಗಿ 1 ವರ್ಷ ಮುಂದೆ ತೋರಿಸ್ತಾರೆ. ಶಿವ ಕೋರ್ಟ್ ಹತ್ರ ನಾರಾಯಣ್ ಅನ್ನುವ ಲಾಯರ್ನ ಹುಡ್ಕೊಂಡು ಬರ್ತಾನೆ. ಈಗ ಶಿವ ಲಾಯರ್ ಹತ್ರ ಯಾಕೆ ಬಂದಿರ್ತಾನೆ, ಏನು ಕತೆ ಅಂತ ಮುಂದೆ ನೋಡೋಣ. ಈ ಕಡೆ ಶಿವಶಕ್ತಿ ಲೈಫ್ ಹೇಗೋ ಚೆನ್ನಾಗಿರುತ್ತೆ, ಆದರೆ ಶಕ್ತಿಗೆ ತುಂಬ ಆ್ಯಟಿಟ್ಯೂಡ್ ಬರ್ತಿರುತ್ತೆ. ತಾಳಿನೂ ಧರಿಸ್ದೆ, ಈ ಕಡೆ ಟಿಫಿನ್ನು ಸರಿಯಾಗಿ ಅವ್ನಿಗೆ ಮಾಡಿಕೊಡದೆ, ಏನು ಕೆಲಸನೇ ಮಾಡ್ತಿರೋದಿಲ್ಲ, ಬರೀ ರೀಲ್ಸ್ ಮಾಡೋದು ಅಪ್ಲೋಡ್ ಮಾಡೋದನ್ನು ಮಾತ್ರ ಮಾಡ್ತಿರ್ತಾಳೆ. ಹೇಗೋ ಶಿವ ಎಲ್ಲನೂ ಸಹಿಸ್ಕೊಂಡು ಹೋಗ್ತಿರ್ತಾನೆ. ಒಂದಿನ ಆಫೀಸಿಂದ ಟಯರ್ಡ್ ಆಗಿ ಶಿವ ಮನೆಗೆ ಬರ್ತಾನೆ. ಶಕ್ತಿ ಮನೆಯಲ್ಲಿ ಫುಲ್ ರೀಲ್ಸ್ ಮಾಡೋದ್ರಲ್ಲೇ ಮುಳುಗಿರ್ತಾಳೆ. ಅಡುಗೆ ಕೂಡ ಮಾಡು ಅಂದರೂ ಜಗಳ ಮಾಡ್ತಿರ್ತಾಳೆ. ಎಲ್ಲ ಸಣ್ಣ ಪುಟ್ಟ ವಿಷಯಗಳಿಗೂ ಜಗಳ ಅಂತ ಇರ್ತಾಳೆ. ಶಕ್ತಿ ಬರೀ ರೀಲ್ಸ್ ಹುಚ್ಚನ್ನ ಹಿಡಿಸ್ಕೊಂಡು ಅದರಲ್ಲಿ ಯಾವ ಥರ ಇರ್ತಾರಲ್ಲ ಆ ಥರ ಲೈಫ್ನ ನಾವು ಬಾಳಬೇಕು ಅಂತಿರ್ತಾಳೆ. ಶಿವಂಗಂತರೂ ತಲೆ ಕೆಟ್ಟು ಹೋಗ್ತಿರುತ್ತೆ. ನೆಕ್ಸ್ಟ್ ಡೇ ಮನೆಗೆ ಬಂದಾಗ ಶಿವ ನೋಡಿದರೆ ಮನೆ ಕೆಲಸಕ್ಕೆ ಅಂತಲೇ ಒಂದು ಆಳನ್ನ ಇಟ್ಟಿರ್ತಾಳೆ. ಶಿವ ಕೇಳಿದ್ರೆ ನಾನು ಮನೆ ಕೆಲಸನೆಲ್ಲ ಮಾಡೋಲ್ಲ ಅಂತ ಬರೀ ಇಟ್ಸ್ ಮೈ ಚಾಯ್ಸ್ ಅಂತ ಹೇಳ್ತಿರ್ತಾಳೆ. ಹೀಗೆ ಒಂದಿನ ಶಿವ ಊರಲ್ಲಿ ಫ್ಯಾಮಿಲಿ ಫಂಕ್ಷನ್ಗೆ ಹೋದಾಗ ಶಕ್ತಿ ಸ್ಲೀವ್ಲೆಸ್ ಸ್ಯಾರಿ ಹಾಕ್ಕೊಂಡಿರ್ತಾಳೆ. ಶಿವ ಅವಳಿಗೆ ಡ್ರೆಸ್ ಚೇಂಜ್ ಮಾಡು, ಇಲ್ಲೆಲ್ಲ ನಮ್ಮ ಸಂಬಂಧಿಕರು ದೊಡ್ಡವರಿದ್ದಾರೆ ಅಂತ ನೀಟಾಗಿ ಹೇಳಿದ್ರು ಶಕ್ತಿ ಜೋರಾಗಿ ಬೈದು ಹೋಗ್ಬಿಡ್ತಾಳೆ. ಫಂಕ್ಷನ್ನಲ್ಲಿ ಶಿವಾಗೆ ಅವಮಾನ ಆಗಿಬಿಡುತ್ತೆ. ನೆಕ್ಸ್ಟ್ ಡೇ ಶಕ್ತಿ ಫ್ರೆಂಡ್ ಶಾಪ್ ಓಪನಿಂಗಿಗೆ ಶಿವ ಲುಂಗಿ ಟೀ ಶರ್ಟ್ನ ಹಾಕ್ಕೊಂಡು ಬೇಕಂತಾನೆ ಬರ್ತಾನೆ. ಶಕ್ತಿ ಕೋಪ ಮಾಡ್ಕೊಂಡು ಹೋಗ್ತಾಳೆ. ಶಿವ ತನ್ನ ಫ್ಯಾಮಿಲಿ ಮುಂದೆ ಅವಮಾನ ಮಾಡಿದ್ದಕ್ಕೆ ರಿವೆಂಜ್ ತಗೊಳ್ತಾನೆ. ಇದೇ ಸೇಡ್ಗೆ ಶಕ್ತಿ ಸ್ಲೀವ್ಲೆಸ್ ಡ್ರೆಸ್ನ ಹಾಕ್ಕೊಂಡು ರೀಲ್ಸ್ ಹಾಕ್ತಾಳೆ. ಶಿವಾಗೆ ಕೋಪ ಬಂದು ಆ ರೀಲ್ಸ್ನ ಶಕ್ತಿ ಅಪ್ಪಂಗೆ ಶೇರ್ ಮಾಡಿಬಿಡ್ತಾನೆ. ಶಕ್ತಿ ಬಂದು ಶಿವಾಗೆ ಬೈತಿರ್ತಾಳೆ. ಅದಕ್ಕೆ ಶಿವ ಬೆಳಗ್ಗೆಯಿಂದ ತಾಳಿ ಹಾಕ್ಕೊಂಡು ಹೆಂಡತಿ ಥರ ಇರೋ ಅಂತ ಹೇಳಿ ಹೋಗ್ತಾನೆ. ಇವನು ಕುಡಿದ ಮತ್ತಲ್ಲಿ ಮಾತಾಡಿರೋದನ್ನು ರೆಕಾರ್ಡ್ ಎಲ್ಲ ಮಾಡಿ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿಬಿಡ್ತಾಳೆ ಶಕ್ತಿ. ಶಿವಾಗೆ ಮತ್ತೆ ಅವಮಾನ ಆಗುತ್ತೆ. ಇದನ್ನೆಲ್ಲ ಲಾಯರ್ ಹತ್ರ ಶಿವ ಹೇಳ್ತಿರ್ತಾನೆ. ನೆಕ್ಸ್ಟ್ ಡೇ ಶಿವ ಆಫೀಸಿಂದ ಬಂದು ಕಾಲಿಂಗ್ ಬೆಲ್ನ ಹಾಕಿದ್ರು ಶಕ್ತಿ ಮನೆ ಒಳಗಡೆ ಇದ್ದರೂ ಕೂಡ ಡೋರ್ನ ಓಪನ್ ಮಾಡೋದಿಲ್ಲ. ಶಿವ ಡೋರ್ನ ತಳ್ಳಿ ಮನೆ ಒಳಗಡೆ ಬರ್ತಾನೆ. ಶಕ್ತಿ ಸೋಫಾ ಮೇಲೆ ಆರಾಮ್ಸೆ ರೀಲ್ಸ್ ನೋಡ್ತಾ ಕುಳಿತಿರ್ತಾಳೆ. ಶಿವಾಗೆ ತುಂಬಾ ಕೋಪ ಬಂದು ಕಾಲಿಂಗ್ ಬೆಲ್ ಸೌಂಡ್ ಕೇಳಿಸ್ಲಿಲ್ವಾ ನಿನಗೆ ಅಂತ ಬೈತಾನೆ. ನೀನು ಹೇಳಿರೋ ಎಲ್ಲ ಲಿಸ್ಟ್ನೂ ಅಲ್ಕೊಂಡು ತೊಗೊಂಡು ಬಂದರೂ ಬಾಗಿಲು ತೆಗಿಯೋಕೆ ಆಗಲ್ವಾ ಅಲ್ಲ ನಿನಗೆ ಅಂತ ಬೈತಾನೆ. ಅವಳು ಕೋಪದಲ್ಲಿ ಎದ್ದು ರೂಮ್ಗೆ ಹೋಗಿ ಅಳ್ತಿರ್ತಾಳೆ. ರೂಮ್ ಬೇರೆ ಫುಲ್ ಡೆಕೋರೇಟ್ ಮಾಡಿರ್ತಾಳೆ. ಅವಳಿಗೆ ಯಾಕೆ ಕೋಪ ಅಂದರೆ ಅವತ್ತಿನ ದಿನ ಅವ್ರ ಮದುವೆ ಆ್ಯನಿವರ್ಸರಿ, ಅದು ಕೂಡ ಶಿವಾಗೆ ಗೊತ್ತಿರೋಲ್ಲ. ಒಂದು ವಿಶ್ ಮಾಡದೆ ಅವನ ಪಾಡಿಗೆ ಅವನು ಆಫೀಸ್ಗೆ ಹೋಗಿರ್ತಾನೆ. ಶಕ್ತಿ ಕಾಲ್ಗೂ ಮೆಸೇಜ್ಗೂ ಕೂಡ ರಿಪ್ಲೈ ಮಾಡ್ತಿರಲ್ಲ. ಹೀಗಾಗಿ ಅವನು ಬಂದಾಗ ಬಾಗಿಲು ಓಪನ್ ಮಾಡೋದಿಲ್ಲ. ಶಿವ ಈಗ ಇದನ್ನೆಲ್ಲ ನೋಡಿ ಶಕ್ತಿ ಹತ್ರ ಸಾರಿ ಕೇಳಿ ಹಾಗೂ ಸಮಾಧಾನ ಮಾಡ್ತಾನೆ. ಇಬ್ಬರು ಆ್ಯನಿವರ್ಸರಿ ಮಾಡ್ಕೊಳ್ತಾರೆ. ಈಗ ನೆಕ್ಸ್ಟ್ ಸೀನ್ನ ಕಟ್ ಮಾಡಿದರೆ ಶಕ್ತಿ ಶಿವನ ಹತ್ರ ಬಂದು ನಾನು ನಿನ್ನ ಹತ್ರ 2 ಸಸ್ಪೆನ್ಸ್ ವಿಷಯನ ಹೇಳಬೇಕು ಅಂತಾಳೆ. ಮೊದಲನೇದು ಬ್ಯೂಟಿ ಪಾರ್ಲರ್ನ ಅವಳು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರ್ತಾಳೆ ಅವಳ ಫ್ರೆಂಡ್ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿ. ಶಿವ ಅದೆಲ್ಲ ಬೇಡ ಅಂತ ಮತ್ತೆ ಜಗಳ ಸ್ಟಾರ್ಟ್ ಮಾಡ್ತಾರೆ. ಶಿವ ಅವಳಿಗೆ ಬಿರ್ರಿ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗಿದ್ರೆ ಒಂದು ಸಸ್ಪೆನ್ಸ್ ವಿಷಯ ಬ್ಯೂಟಿ ಪಾರ್ಲರ್ನ ಓಪನ್ ಮಾಡೋದಾದರೆ, ಇನ್ನೊಂದು ಮ್ಯಾಟ್ರು ಬ್ಯೂಟಿ ಪಾರ್ಲರ್ಗೆ ಇನ್ವೆಸ್ಟ್ ಮಾಡೋಕ್ಕೆ ಅಮೌಂಟ್ ನನ್ನ ಹತ್ರ ಕೇಳೋಕೆ ಬಂದೆ ಅಂತ ಒದರಾಡ್ತಾನೆ. ಬಟ್ ಶಕ್ತಿ ಕನ್ಸೀವ್ ಆಗಿರೋ ವಿಷಯನ ಹೇಳೋಕ್ಕೆ ಬಿಡದೆ
ಮಗು ಅಬಾರ್ಟ್ ಆಗೋವರೆಗೂ ಜಗಳ ಮಾಡಿರ್ತಾನೆ. ಇದನ್ನೆಲ್ಲ ಶಿವ ಈಗ ಲಾಯರ್ ಹತ್ರ ಅಳ್ಕೊಂಡು ಹೇಳ್ತಿದ್ದಾನೆ. ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ಟೆ, ಈಗ ಅವಳು ನನ್ನ ಬಿಟ್ಟು ಹೋಗಿದ್ದಾಳೆ, ಅವಳ ಜೊತೆ ನಾನು ಬಾಳಬೇಕು ಅಂತ ಮತ್ತೆ ಮುಂದಿನ ಸ್ಟೋರಿನ ಹೇಳ್ತಾನೆ. ಶಕ್ತಿನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ ನಂತರ ಅವಳು ಹಾಸ್ಪಿಟಲಿಂದ ಶಿವನ್ಗೆ ಹೇಳ್ದೇನೆ ತನ್ನ ಫ್ರೆಂಡ್ ಲಾಯರ್ ಮನೆಗೆ ಹೋಗಿರ್ತಾಳೆ. ಶಿವ ಎಲ್ಲ ಕಡೆ ಶಕ್ತಿನ ಹುಡುಕಿ ಕೊನೆಗೆ ಅವಳಿರೋ ಕಡೆ ಹೋಗ್ತಾನೆ. ಶಕ್ತಿ ಅವನ ಮುಖದ ಮೇಲೆ ಹೊಡೆದ ಹಾಗೆ ಅವನ ಮುಖನೂ ನೋಡೋಕ್ಕೆ ಇಷ್ಟ ಇಲ್ಲ, ಹೊರಟೋಗು ಅಂತ ಹೇಳ್ತಾಳೆ. ಲಾಯರ್ ಜೊತೆ ಸೇರಿ ಕಂಪ್ಲೇಂಟ್ ಬೇರೆ ಕೊಟ್ಟಿರ್ತಾಳೆ. ಈಗ ಶಿವ ಜೊತೆ ಮಾತಾಡ್ತಿರೋ ಲಾಯರ್ ನಾರಾಯಣ್, ಹಾಗೆ ಅವ್ರ ಅಪೋಸಿಟ್ ಶಕ್ತಿ ಜೊತೆ ಇರೋ ಲಾಯರ್ ಲಕ್ಷ್ಮಿ, ಇಬ್ಬರು ಗಂಡ ಹೆಂಡತಿ. ಇವರಿಗೆ ಬೇರೆ ಡೈವರ್ಸ್ ಆಗಿ 2 ವರ್ಷ ಆಗಿರುತ್ತೆ. ಇವ್ರ ವಿರುದ್ಧ ಹಠಕ್ಕೆ ಬಿದ್ದು ಗೆಲ್ಲೋಕ್ಕೋಸ್ಕರನಾದರೂ ಇವರಿಗೆ ಡೈವರ್ಸ್ ಕೊಡಿಸ್ಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಈಗ ಲಾಯರ್ ನಾರಾಯಣ ತನ್ನ ಜೂನಿಯರ್ ಸಿದ್ದು ಮತ್ತು ಶಿವನ್ನ ಸ್ಟೇಷನ್ ಒಳಗಡೆ ಕಳಿಸಿ ಏರ್ಫೋನ್ ಮುಖಾಂತರ ನಾರಾಯಣ್ ಸಿದ್ದುಗೆ ಗೈಡ್ ಮಾಡ್ತಿರ್ತಾನೆ. ಈ ಕಡೆ ಲಕ್ಷ್ಮಿ ಶಿವ ಶಕ್ತಿಗೆ ಫಿಸಿಕಲಿ ಹರಾಸ್ಮೆಂಟ್ ಮಾಡಿದ್ದಾನೆ, ಅದರಿಂದನೇ ಅಬಾರ್ಟ್ ಆಗಿರೋದು ಅಂತಾಳೆ. ಅದಕ್ಕೆ ಮೆಡಿಕಲ್ ಪ್ರೂಫ್ ಇರೋದಿಲ್ಲ. ಶಕ್ತಿ ಡಿವೋರ್ಸ್ ಬೇಕು ಅಂತಾಳೆ. ಅದಕ್ಕೆ ಸಿದ್ದು ಕೋರ್ಟ್ಗೆ ಹೋಗಿ ಪಿಟಿಷನ್ ಹಾಕೋಕ್ಕೆ ಹೇಳಿ ಅಂತ ಹೇಳ್ತಾನೆ. ಲಾಯರ್ ಲಕ್ಷ್ಮಿ ಹೇಗಾದರೂ ಮಾಡಿ ಶಿವನ್ನ ರಿಮ್ಯಾಂಡ್ ಹೋಮ್ಗೆ ಹಾಕಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಿರ್ತಾಳೆ. ಆಗ ನಾರಾಯಣ್ ಒಂದು ಐಡಿಯಾ ಮಾಡಿ ಶಿವಾಗೆ ಅಳೋಕೆ ಹೇಳ್ತಾನೆ. ಆ ಲೇಡಿ ಇನ್ಸ್ಪೆಕ್ಟರ್ ಅವನ ಕಣ್ಣೀರಿಗೆ ಕರಗೋಗ್ತಾಳೆ. ಈ ಕಡೆ ಸಿದ್ದು ಶಕ್ತಿಗೆ ರೇಗಿಸ್ತಾ ಇರ್ತಾನೆ. ಶಕ್ತಿ ಕೂಗಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಅದಕ್ಕೆ ಇನ್ಸ್ಪೆಕ್ಟರ್ ಶಕ್ತಿಗೆ ಬೈದು ಕೋರ್ಟ್ಗೆ ಹೋಗಿ ಅಂತ ಕಳಿಸ್ತಾಳೆ. ಲಕ್ಷ್ಮಿ ಇನ್ಸ್ಪೆಕ್ಟರ್ಗೆ ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂದರೆ ಕಮಿಷನರ್ ಹತ್ರ ಹೋಗ್ತೀವಿ ಅಂತಾಳೆ. ಅದಕ್ಕೆ ಇನ್ಸ್ಪೆಕ್ಟರ್ ಅವರು ಕೂಡ ವಿಚಾರಣೆಗೆ ನನ್ನ ಹತ್ರನೇ ಕಳಿಸ್ತಾರೆ ಅಷ್ಟೇ ಅಂತಾಳೆ. ಅಂತೂ ಫಸ್ಟ್ ಅಟೆಂಪ್ಟಲ್ಲೇ ನಾರಾಯಣ್ ಲಕ್ಷ್ಮಿ ವಿರುದ್ಧ ಗೆದ್ದು ಖುಷಿಯಾಗುತ್ತೆ. ಲಕ್ಷ್ಮಿ ಹೇಗಾದರೂ ಮಾಡಿ ಶಕ್ತಿಗೆ ಡಿವೋರ್ಸ್ ಕೊಡಿಸಿ ನಾರಾಯಣನ ವಿರುದ್ಧ ಗೆಲ್ಲಬೇಕು ಅಂತ ಪ್ಲ್ಯಾನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈಗ ಲಾಯರ್ ಲಕ್ಷ್ಮಿ ಮನೆಯಲ್ಲಿ ಶಕ್ತಿ ಇರ್ತಾಳೆ. ಮನೆಯಲ್ಲಿರೋ ಮಗು ಫೋಟೋನ ನೋಡಿ ಶಕ್ತಿ ಯಾರು ಇವಳು ಅಂತ ಕೇಳ್ತಾಳೆ. ಆ ಮಗು ಲಕ್ಷ್ಮಿ ಮಗಳು. ಡಿವೋರ್ಸ್ ಆದಮೇಲೆ ನಾರಾಯಣನ ಮುಖ ಕೂಡ ನೋಡಬಾರ್ದು ಅಂತ ಆ ಮಗುನ ಬೆಂಗಳೂರಲ್ಲಿ ಅವರ ಸಿಸ್ಟರ್ ಮನೆಯಲ್ಲಿ ಬೆಳೆಸ್ತಿರ್ತಾಳೆ. ಈ ಕಡೆ ಸಿದ್ದು ಶಿವ ಹತ್ರ ನಾರಾಯಣ ಅವರಿಗೆ ಯಾಕೆ ಡೈವರ್ಸ್ ಕೊಟ್ಟ ಅಂತ ಹೇಳ್ತಾನೆ. ಬರೀ ಗಲಾಟೆ ಮಾಡುವಾಗ ಬೈದಿದ್ದಕ್ಕೆ ಈಗೋ ಹರ್ಟ್ ಆಗಿ ಲಕ್ಷ್ಮಿ ಡೈವರ್ಸ್ ಕೊಟ್ಲು ಅಂತ ಹೇಳ್ತಾನೆ. ಈಗಿನ ಕಾಲದಲ್ಲಿ ಸಣ್ಣ ಪುಟ್ಟ ಈಗೋಗಳಿಗೆ ಡೈವರ್ಸ್ ತಗೊಳ್ಳೋದು ಗಂಡ ಹೆಂಡತಿಯರಿಗೆ ಕಾಮನ್ ವಿಷಯ ಆಗಿದೆ ಅಂತ ಮಾತಾಡ್ತಿರ್ತಾರೆ. ನೆಕ್ಸ್ಟ್ ಡೇ ಕೋರ್ಟಲ್ಲಿ ಡೈವರ್ಸ್ಗೆ ಶಕ್ತಿ ಅಪ್ಲೈ ಮಾಡಿರ್ತಾಳೆ. ಶಿವ ಜಡ್ಜ್ ಹತ್ರ ಶಕ್ತಿ ಜೊತೆ ಬಾಳ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಲಾಯರ್ ಲಕ್ಷ್ಮಿ ಅಬಾರ್ಷನ್ ಆಗೋ ಥರ ಹೊಡೆದಿದ್ದಾನೆ ಅಂತ ಜಸ್ಟಿಸ್ ಕೇಳ್ತಾಳೆ. ಆಗ ನಾರಾಯಣ್ ಫಿಸಿಕಲಿ ಅಬ್ಯೂಸ್ ಅನ್ನೋದಕ್ಕೆ ಯಾವ ಪ್ರೂಫ್ ಕೂಡ ಇಲ್ಲ. ಎಕ್ಸಾಮಿನ್ ಮಾಡೋಕ್ಕೆ ಪರ್ಮಿಷನ್ ಕೇಳ್ತಾನೆ. ಕೋರ್ಟಲ್ಲಿ ಕೌನ್ಸೆಲಿಂಗ್ ಕೂಡ ಅಟೆಂಡ್ ಮಾಡೋಕ್ಕೆ ಆರ್ಡರ್ ಮಾಡುತ್ತೆ. ಈ ಕಡೆ ಲಕ್ಷ್ಮಿ ಶಿವ ಸಿದ್ದು ಮತ್ತು ನಾರಾಯಣನ ಫಾಲೋ ಮಾಡೋಕೆ ಅಂತ ಒಬ್ಬ ವ್ಯಕ್ತಿನ ದುಡ್ಡು ಕೊಟ್ಟು ಡಿಟೆಕ್ಟಿವ್ ಕೆಲಸಕ್ಕೆ ಕಳಿಸ್ತಾಳೆ. ಅವನು ಬೇರೆ ಇನ್ಸ್ಟಾಗ್ರಾಮ್ನಲ್ಲಿ ಮೈ ನೆಕ್ಸ್ಟ್ ವರ್ಕ್ ಅಂತ ನಾರಾಯಣನ ಫೋಟೋ ಹಾಕಿರ್ತಾನೆ. ಇದನ್ನು ಸಿದ್ದು ನೋಡಿ ನಗ್ತಿರ್ತಾನೆ. ಈ ಕಡೆ ಇವರು ಡೈವರ್ಸ್ ಮ್ಯಾಟ್ರು ಶಿವ ತಂದೆ ತಾಯಿಗೆ ಗೊತ್ತಾಗಿ ಶಿವಂಗೆ ಬೈದು ಉಗಿದು ಹೋಗ್ತಾರೆ. ಆಗ ನಾರಾಯಣ್ ಹುಡುಗಿ ಮನೆಯವರಿಗೆ ಈ ವಿಷಯ ಗೊತ್ತಾ ಅಂದಾಗ ಶಿವ ಗೊತ್ತಾದರೆ ಅವಳನ್ನು ಕೊಂದೇ ಬಿಡ್ತಾನೆ ಅಂತ ಹೇಳ್ತಾರೆ. ಇದನ್ನು ಅಡ್ವಾಂಟೇಜ್ ಅಂದ್ಕೊಂಡು ಶಕ್ತಿ ಪೇರೆಂಟ್ಸ್ಗೆ ಡೈವರ್ಸ್ ಮ್ಯಾಟ್ರು ಹೇಳು ಅಂತ ನಾರಾಯಣ್ ಹೇಳ್ತಾನೆ. ಮೊದಲೇ ಶಕ್ತಿ ತಂದೆ ಹೆಣ್ಮಕ್ಳನ್ನ ತುಂಬ ಹದ್ಬಸ್ತಲ್ಲಿ ಬೆಳೆಸಿರೋರು. ಲಾಯರ್ ಲಕ್ಷ್ಮಿ ಮನೆಗೆ ಬಂದು ಶಕ್ತಿಗೂ ಬೈದು ಲಕ್ಷ್ಮಿಗೂ ಬೈತಾರೆ. ಅಷ್ಟರಲ್ಲಿ ಲಾಯರ್ ಲಕ್ಷ್ಮಿ ಪೊಲೀಸ್ನವ್ರನ್ನ ಕರೆಸಿ ಶಕ್ತಿ ತಂದೆನ ಮನೆಯಿಂದ ಕಳಿಸ್ತಾರೆ. ಶಕ್ತಿನ ಅವರ ಅಪ್ಪ ಅಮ್ಮನಿಗೆ ಇನ್ಮೇಲೆ ನನ್ನ ನೋಡೋಕ್ಕೆ ಬರಬೇಡಿ ಅಂತ ಹೇಳ್ತಾಳೆ. ಹೀಗೆ ಡೇ ಬೈ ಡೇ ಶಿವ ವಿರುದ್ಧ ಕೋರ್ಟಲ್ಲಿ ಶಿವ ಡ್ರಿಂಕ್ಸ್ ಮಾಡ್ತಾನೆ, ಡ್ರಗ್ ಅಡಿಕ್ಟ್, ಇರೋ ಬರೋ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಇದೆ ಅಂತ ಶಕ್ತಿ ಮತ್ತು ಲಕ್ಷ್ಮಿ ಅವನ ವಿರುದ್ಧ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಈ ಲಾಯರ್ ಲಕ್ಷ್ಮಿ ನಾರಾಯಣನ್ ಜಗಳದಲ್ಲಿ ಶಿವನ ಚೆನ್ನಾಗಿ ಹಾಕಿ ರುಬ್ತಿರ್ತಾರೆ. ಈ ಕಡೆ ಇದೆಲ್ಲ ಕೋರ್ಟು ಪೊಲೀಸು ಕಚೇರಿ ಅಂತ ಜಂಜಾಟದಲ್ಲಿ ಶಿವ ಶಕ್ತಿಗೆ ಪ್ರೀತಿ ವ್ಯಾಲ್ಯೂ ಏನು ಅಂತ ಗೊತ್ತಾಗ್ತಿರುತ್ತೆ. ಕೊನೆಗೂ ಈ ಕಡೆ ಲಕ್ಷ್ಮಿಗೂ ಬುದ್ಧಿ ಬಂದು ಫೈನಲ್ ಜಡ್ಜ್ಮೆಂಟಲ್ಲಿ ಶಿವ ಶಕ್ತಿ ಆದರೂ ಸಂತೋಷವಾಗಿರಲಿ ಅಂತ ಡೈವರ್ಸ್ ಕೊಡೋಕ್ಕೆ ಒಪ್ಕೊತಾನೆ. ಬಟ್ ನಾರಾಯಣ್ ಶಿವನ ಪರವಾಗಿ ಈ ಈಗೋಗಳಿಂದ ಸಂಬಂಧಗಳೇ ಹಾಳಾಗ್ತಿದೆ. ತನ್ನ ವಾಯ್ದೆನೆಲ್ಲ ಹೇಳಿದಾಗ ಇಡೀ ಕೋರ್ಟೇ ನಿಶ್ಶಬ್ದವಾಗಿರುತ್ತೆ. ಶಕ್ತಿ ಡಿವೋರ್ಸ್ ಬೇಡ ಅಂತ ಹೇಳ್ತಾಳೆ. ಈ ಕಡೆ ಲಕ್ಷ್ಮಿ ತನ್ನ ಮಗಳನ್ನು ನಾರಾಯಣ್ಗೆ ವಿಡಿಯೋ ಕಾಲ್ ಮಾಡಿ ಮಾತಾಡಿಸ್ತಾಳೆ. ನಾರಾಯಣಗಂತೂ ತುಂಬಾ ಆನಂದ ಬಾಷ್ಪ ಉಂಟಾಗಿ ನಾನ್ ಸ್ಟಾಪ್ ಬರ್ತಿರುತ್ತೆ. ಅಂತೂ ಶಿವಶಕ್ತಿನೂ ಒಂದಾದ್ರು. ಮೂವಿ ಹ್ಯಾಪಿ ಎಂಡಿಂಗ್ ಆಗುತ್ತೆ. ಸೊ ಮೂವಿ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತಲ್ವ ಫ್ರೆಂಡ್ಸ್. ಸೊ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್.